ಘೋಷಿಸಬಾರ್ದು, ಘೋಷಿಸೋಣ ಅನ್ನುವಂಥ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಹೀಗಾಗಿ ಇದು ಒಂದು ರೀತಿಯಿಂದ ಏನಪ್ಪ ಅಂತಂದ್ರೆ ನಾನು ಕಾನ್ಫಿಡೆನ್ಸ್ ಆಗಿದ್ದೀನಿ, ನಾನು ನಿಶ್ಚಿತವಾಗಿ ಮುಂದಿನ ಅಧ್ಯಕ್ಷ ನಾನು ಅನ್ನುವಂಥದ್ದು. ಹೀಗಾಗಿ ಇದು ಮುಂದೆ ಹೋಗ್ತಾನೆ ಇದೆ. ಪ್ರಹ್ಲಾದ್ ಜೋಶಿ ಅವರು 2ನೇ ಮೀಟಿಂಗ್ ಮಾಡಬೇಕಂದ್ರೂ ಅದಕ್ಕೂ ಯಾಕೋ ಏನೋ ಸಮಯ ಕೂಡ ಬರಲಿಲ್ಲ. ಅದರಲ್ಲೂ ಹೈಕಮಾಂಡ್ ಮಾತ್ರ ಈ ದಿಶೆಯಲ್ಲಿ ಮೀನಮೇಷ ಎನಿಸ್ತಾ ಇದೆ ಅಂತ. ಒಂದು ವೇಳೆ ಅವರಿಗೆ ನಮ್ಮ ಯಡಿಯೂರಪ್ಪನವರು ಬೇಡವೇ ಬೇಡ ಆಗಿದ್ದರೆ ಯತ್ನಾಳರ ಬದಲಾಗಿ ವಿಜೇಂದ್ರ ಅವರನ್ನು ಕಿತ್ತಾಕ್ತಾ ಇದ್ರಲ್ಲ, ಆ ಸಂದರ್ಭದಲ್ಲೇ ಉಚ್ಚಾಟನೆ ಮಾಡ್ತಿದ್ರಲ್ಲ, ಅದು ಮಾಡಲಿಲ್ಲ ಅನ್ನೋದು ನಾವು ಇಲ್ಲಿ ಗಮನಿಸಬೇಕಾಗಿದೆ. ಅಂದ್ರೆ ಯಡಿಯೂರಪ್ಪನವ್ರನ್ನ ಇನ್ನೂ ಭರವಸೆ ಭಾಳಷ್ಟು ಹೈಕಮಾಂಡ್ಗೆ ಅವ್ರು ಮುಂದುವರಿಯಲ್ಲಿ ನೀವು ಹೊಂದಾಣಿ ಮಾಡ್ಕೊಂಡು ಹೋಗಿರಪ್ಪ, ಹಿಂದೆ ನಾಳೋದು ಮತ್ತೆ ಚೇಂಜ್ ಮಾಡಿದಾಗ ನಿಮ್ಗೇನೋ ಮಾಡೋಣ ಅಂತೇಳಿ ಏನೋ ಒಂದಿಷ್ಟು ಮುಗಿ ತುಪ್ಪ ಸೌರ ಕೆಲಸವನ್ನು ಮಾಡ್ತಾಯಿದ್ದಾರೆ. ಆದರೆ ಬಿಂಡರ್ ಮಾತ್ರ ಒಪ್ತಾ ಇಲ್ಲ. ಈಗಿಲ್ಲ ಅಂದರೆ ಎಂದೂ ಇಲ್ಲ ಅನ್ನುವಂಥದ್ದು. ಯಾಕಂದ್ರೆ ಸಪೋಸ್ ಒಮ್ಮೆ ವಿಜೇಂದ್ರ ಅವರು ಅಧ್ಯಕ್ಷರಾಗಿ ಮುಂದುವರೆದ್ರೆ ಉಳಿದ ಹೆಂಗಿದ್ದಂಥವ್ರು ಅಥವಾ ಮುಖ್ಯಮಂತ್ರಿ ಮೇಲೆ ಆಸೆ ಇಟ್ಟಂಥವ್ರು ಮತ್ತೇನೋ ಅದಾರ, ಅವ್ರು ಇಲ್ಲಂತಲ್ಲ. ನಮ್ಮ ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ಅವರು ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕಣ್ಣಿಟ್ಟಂಥವ್ರು ಆಗ್ಯಾರ. ಅವ್ರ ಸಹೋದರಂತೆ ಕಾಂಗ್ರೆಸ್ನಲ್ಲಿ ಇಟ್ಟಿದ್ದಾರೆ ಈಗಾಗಲೇ. ಅದ್ರ ಜೊತೆಗೆ ಮತ್ತು ಇನ್ನುಳಿದವರು ಇದ್ದಾರಲ್ಲ, ನಮ್ಮ ವಿಶೇಷವಾಗಿ ಅದರಲ್ಲಿ ಪ್ರಹ್ಲಾದ್ ಜೋಶಿ ಅವರು ಸಾಮಾನ್ಯರಲ್ಲ, ಅವರು ಸಹಿತ ಒಂದು ಏನೋ ಲೆಕ್ಕದಲ್ಲಿ ಇದ್ದಾರೆ. ಅವ್ರು ಸಂಧಾನ ಮಾಡ್ತಾ ತಿದ್ಕೊಂಡು ಅವಕಾಶ ಬಂದರೆ ಏನಾದರೂ ಮಾಡಿ ತೆಗಿಬೇಕು ನಾವು ಅಂದರೆ ಇತ್ತೆ. ಯಡಿಯೂರಪ್ಪನೂ ಎದುರು ಹಾಕೊಳ್ಳೋ ಹೋಗಿಲ್ಲ, ಅತ್ತ ನಮ್ಮ ಈ ಒಂದು ಎತ್ತಾಳರ ಒಂದು ಏನು ಬನ ಅದ ಅವ್ರನ್ನೂ ಎದುರು ಹಾಕೊಳ್ಳೋ ಹೋಗಿಲ್ಲ. ಇಬ್ಬರು ಒಂದು ಗುಡಿಸ್ಕೊಂಡು ನಾನು ಯಾಕೆ ಆಗಬಾರ್ದು ಅನ್ನೋಂಥ ಒಂದು ನೆಪದಲ್ಲಿ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ದೊಡ್ಡ ಗೊಂದಲದಲ್ಲಿ BJP ಬಿಟ್ಟಿದ್ದಾರೆ. ಅದಕ್ಕೆ ಈಗ ಡಿಸ್ಕಷನ್ ಆಗ್ತದನೋ, ವಿಜೇಂದ್ರ ಆಗ್ತಾರೋ ಇಲ್ಲೋ ಅದು ಮುಖ್ಯ ಅಲ್ಲ. ಆದರೆ ವಿಜೇಂದ್ರ ಅವ್ರು ಏನು ಹೆಜ್ಜೆ ಇಡ್ತಾ ಇದ್ದಾರೆ, ಅವ್ರು ಎಷ್ಟು ಕಾನ್ಫಿಡೆಂಟ್ ಆಗಿದ್ದಾರೆ, ಅವರ ಬೆಂಬಲಿಗರು ಯಾವ ರೀತಿಯಾಗಿ ವರ್ತನೆ ಮಾಡ್ತಾ ಇದ್ದಾರೆ, ಯಡಿಯೂರಪ್ಪ